ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾವೊಂದು ವಿಡಿಯೋ ಎಡಿಟಿಂಗ್ ಅಪ್ಲಿಕೇಶನ್ ಬಗ್ಗೆ ಮಾತಾಡಕ್ಕೆ ಹೋಗ್ತಾ ಇದ್ದೀವಿ. ಯಾವುದಪ್ಪ ವಿಡಿಯೋ ಎಡಿಟಿಂಗ್ ಅಪ್ಲಿಕೇಶನ್ ಅಂತ ಹೇಳ್ತಾ ಇದ್ದೀರಾ? ಶಾರ್ಟ್ ಕಟ್ ಅಂತ ಅಂದ್ಬಿಟ್ಟು ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಸೊ ಇದ್ರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಕೂಡ ಹೋಗಿ ಡೌನ್ಲೋಡ್ ಮಾಡ್ಕೋಬೋದು. ಈ ವಿಡಿಯೋ ಓನ್ಲಿ ಫಾರ್ ಎಜುಕೇಷನಲ್ ಪರ್ಪಸ್ಗೆ, ನಾಟ್ ಫಾರ್ ಪ್ರಮೋಷನ್. ನಾನೇನು ಪ್ರಮೋಷನ್ ಮಾಡ್ತಾ ಇಲ್ಲ ಇದನ್ನು. ನಿಮ್ಗೆ ಇಷ್ಟ ಇದ್ದರೆ ಹೋಗಿ ಅದನ್ನು ಡೌನ್ಲೋಡ್ ಮಾಡ್ಕೋಬಹುದು. ಇದರಲ್ಲಿ ಫೀಚರ್ಸ್ ಚೆನ್ನಾಗಿದೆ ಅಂತಂದು. ಸೊ ಇದು ಬಂದ್ಬಿಟ್ಟು ವೆರಿ ಸಿಂಪಲ್ ಆಗಿದೆ ಮತ್ತು ನಿಮಗೆ ಇದರಲ್ಲಿ ಫ್ಯೂಚರ್ಸು ಜಾಸ್ತಿ ಇದೆ. ಸೊ ನೀವು ನಾರ್ಮಲ್ ವಿಡಿಯೋ ಎಡಿಟಿಂಗ್ ಬಗ್ಗೆ ಹೋದರೆ, ಅಪ್ಲಿಕೇಶನ್ ನೀವು ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡೋಕ್ಕೆ ಹೋದರೆ, ಸೊ ಸಿಂಪಲ್ ಆಗಿದೆ. ನಿಮಗೆ ಬೇಕಾಗಿರೋದು ಎಫೆಕ್ಟ್ಸ್ ಸಿಗಲ್ಲ, ಆಮೇಲೆ ನಿಮಗೆ ಸ್ಲೋ ಮೋಷನ್ ಮಾಡಬೇಕಾಗಿರುತ್ತೆ, ಅದು ಸಿಗಲ್ಲ. ಅಥವಾ ನೀವು ಸ್ಪೀಡಪ್ ಮಾಡಬೇಕಾಗಿರುತ್ತೆ ವಿಡಿಯೋನ, ಅದು ಸಿಗಲ್ಲ. ನಿಮಗೆ ರಿವರ್ಸ್ ಸಿಗಲ್ಲ. ಸೊ ಹಂಗಾಗಿ ಇದರಲ್ಲಿ ಆ ಫೆಸಿಲಿಟಿ ಮತ್ತು ಆ ಫೀಚರ್ ಕೂಡ ಇದೆ. ಇದರಲ್ಲಿ ಎ ಐ ಕೂಡ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ. ಸೊ ನೀವು ಅದ್ರ ಬಗ್ಗೆ ತಿಳ್ಕೊಬೇಕಂತಂದರೆ ನಾವು ಅದ್ರ ಒಳಗಡೆ ಈಗ ಹೋಗಬೇಕು. ಸೊ ಹೋಗ್ಬೇಕಂತ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಲೈಕ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಸರಿನಾ? ಲೆಟ್ಸ್ ಸ್ಟಾರ್ಟ್. ಸೊ ನೋಡ್ಬೋದು, ಈಗ ನಾನು ಪ್ಲೇಸ್ಟೋರ್ ಓಪನ್ ಮಾಡ್ತೀನಿ. ಪ್ಲೇಸ್ಟೋರಿಗೆ ಹೋಗಿದ ತಕ್ಷಣ ನೀವು ಸರ್ಚ್ ಮಾಡಬೇಕಾಗಿರೋದು ಏನಪ್ಪ ಅಂತಂದರೆ ಶಾರ್ಟ್ ಕಟ್. ಆಲ್ರೆಡಿ ನಾನು ಸರ್ಚ್ ಮಾಡಿದ್ದೀನಿ. ಸೊ ಮೊದಲನೇದು ಎ ಐ ವಿಡಿಯೋ ಎಡಿಟರ್ ಇದೆಯಲ್ಲ, ಅದನ್ನು ಡೌನ್ಲೋಡ್ ಮಾಡ್ಕೋಬೇಡಿ. 2025 ಇದು ವಿಡಿಯೋ ಎಡಿಟಿಂಗ್ ಶಾರ್ಟ್ ಕಟ್ ಎ ಅಂತ ಅಷ್ಟೇ ಇದೆಯಲ್ಲ, ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿರೋದ್ರಿಂದ ಇಲ್ಲಿ ಓಪನ್ ಅಂತ ತೋರಿಸ್ತಾ ಇದೆ. ಸೊ ನಾನು ಡೈರೆಕ್ಟಾಗಿ ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ ಯಾವ ಥರ ಯೂಸರ್ ಇಂಟರ್ಫೇಸ್ ಇರುತ್ತೆ ಅಂತ ಅಂದ್ಬಿಟ್ಟು. ಸೊ ನೋಡ್ತಿರ್ಬೋದು ನೀವು, ಶಾರ್ಟ್ ಕಟ್ ಅಂತ ಅಂದ್ಬಿಟ್ಟು ಇಂಟರ್ಫೇಸ್ ಓಪನ್ ಆಗ್ತಾ ಇದೆ. ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಅದು ಓಪನ್ ಆಗೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ನೋಡಬಹುದು ನೀವು, ಈಗ ಒಂದು ಯೂಸರ್ ಇಂಟರ್ಫೇಸ್ ಓಪನ್ ಆಗಿದೆ. ಇದರದ್ದು ಸಿಂಪಲ್ ಆಗಿದೆ. ಇದರಲ್ಲಿ ಏನೇ ಬಂದ್ರೂ ಪೇಡ್ ವರ್ಷನ್ ಅಂತ ಹೇಳ್ಬಿಟ್ಟು ಬರುತ್ತೆ ಕೆಲವೊಂದು ಟೈಮು. ಅದನ್ನು ನೀವು ಸೆಲೆಕ್ಟ್ ಮಾಡಬೇಡಿ. ಸ್ಕಿಪ್ ಅಂತನ್ನಿ ಅಥವಾ ಟ್ರೈ ಅಂತನ್ನಿ. ಟ್ರೈ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಅಂದರೆ ನೀವು ಅದನ್ನು ಸ್ಕಿಪ್ ಆದಂಗೆ. ಇದರಲ್ಲಿ ಈ ಥರ ಎಲ್ಲ ಫೀಚರ್ಸ್ ಇರುತ್ತೆ. ಸೊ ನೀವು ಹೋಗ್ಬೇಕಾಗಿರೋದು ಎಲ್ಲಪ್ಪ ಅಂತಂತಂದರೆ, ಸೊ ಇಲ್ಲಿ ಪ್ಲಸ್ ಸಿಂಬಲ್ ಕೆಳಗಡೆ ಕಾಣಿಸ್ತಾ ಇದೆಯಲ್ಲ, ಸೊ ಅಲ್ಲಿಗೆ ಹೋದರೆ ನಿಮಗೆ ಸೊ ನೀವು ವಿಡಿಯೋನ ಕ್ರಿಯೇಟ್ ಮಾಡಬಹುದು. ಸೊ ಪ್ಲಸ್ ಸಿಂಬಲ್ ಅಲ್ಲಿ ಹೋದರೆ ಈ ಥರ ನಿಮಗೆ ಮೀಡಿಯಾ ಬಂದ್ಬಿಡುತ್ತೆ. ಸೊ ನೀವು ಅದರಲ್ಲಿ ಯಾವುದಾದ್ರೂ ಚೂಸ್ ಮಾಡ್ಕೋಬೋದು. ನಂದು ಆಲ್ರೆಡಿ ಈಗ ನಾನು ವಿಡಿಯೋ ಎಡಿಟ್ ಮಾಡಿದ್ದೀನಿ, ನಾನು ಅದನ್ನೇ ಚೂಸ್ ಮಾಡ್ತೀನಿ. ಸೊ ಈ ಥರ ನಾನು ಒಂದು ಚೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಅಂತ ಕೊಡಬೇಕು, ಇಲ್ಲಿ ಚೂಸ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಅಂತ ಕೊಟ್ಟರೆ ಇಲ್ಲಿ ಫ್ರೇಮು ಸೆಲೆಕ್ಟ್ ಆಗಿಬಿಡುತ್ತೆ. ಸೊ ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ಇರ್ಬೋದು 16:9 ಅಂತ ಅಂದ್ಬಿಟ್ಟು. ಇದು ಬಂದ್ಬಿಟ್ಟು ಯೂಟ್ಯೂಬ್ಗೋಸ್ಕರ ನಾನು ಮಾಡ್ತಾ ಇರೋದು 1080p ಅಂತ ಅಂದ್ಬಿಟ್ಟು. ಸೊ ಆಲ್ರೆಡಿ ನಾನು ಇಲ್ಲಿ ಮಾಡಿದ್ದೀನಿ ವಿಡಿಯೋನ. ಸೊ ಅದ್ರ ಟೈಮ್ ಲೈನ್ ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆ. ಆಮೇಲೆ ಆ್ಯಡ್ ಮ್ಯೂಸಿಕ್ ಇದೆ, ಆ್ಯಡ್ ಟೆಕ್ಸ್ಟ್ ಇದೆ. ಸೊ ಇದರಲ್ಲಿ ನಾನು ಎಡಿಟ್ ಮಾಡೋದು ಇವಾಗ. ಸೊ ಇದರಲ್ಲಿ ಫೀಚರ್ ಇದೆ, ಇಲ್ಲಿ ಎಡಿಟ್ ಫೀಚರ್ ಇದೆ. ಆಮೇಲೆ ಸ್ಪ್ಲಿಟ್ ಮಾಡೋದಾದ್ರೆ ನೀವು ವಿಡಿಯೋನ ಸ್ಪ್ಲಿಟ್ ಮಾಡ್ಬೋದು. ಹಿಂಗೆ ಸೆಲೆಕ್ಟ್ ಮಾಡಿಬಿಟ್ಟು ಸ್ಪ್ಲಿಟ್ ಅಂತ ಕೊಟ್ಟರೆ ಸ್ಪ್ಲಿಟ್ ಆಗುತ್ತೆ. ಸೊ ಹಂಗೆ ಕೂಡ ನೀವು ಇಲ್ಲಿ ಬ್ಯಾಕ್ ಬರಬಹುದು. ಸೊ ಈ ಥರ ಬರುತ್ತೆ. ಜಸ್ಟ್ ಟ್ರೈ ಇಟ್ ಫಸ್ಟ್ ಅಂತ ಅಂದ್ಬಿಟ್ಟು ಹಾಕಿ. ಸೊ ಟ್ರೈ ಇಟ್ ಫಸ್ಟ್ ಅಂತಂದೇ ಹಾಕಬೇಕು. ಸೊ ಅದು ಯಾವಾಗಾದ್ರೂ ಒಂದ್ಸತಿ ಬರುತ್ತೆ. ಅಪ್ಲಿಕೇಶನ್ ಓಪನ್ ಆಗಿದ ತಕ್ಷಣ ಒಂದ್ಸತಿ ಬರುತ್ತೆ ಅದು. ಸೊ ನೀವು ಇಲ್ಲಿ ನೋಡಬಹುದು ಆ್ಯಡ್ ಮ್ಯೂಸಿಕ್ ಅಂತ ಇದೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಮ್ಯೂಸಿಕ್ನ ಸೆಲೆಕ್ಟ್ ಮಾಡ್ಕೋಬಹುದು ಇಲ್ಲಿ ಕೆಳಗಡೆ. ಆಮೇಲೆ ಸೌಂಡ್ ಎಫೆಕ್ಟ್ಸ್ ಇದೆ, ಆಮೇಲೆ ಎಕ್ಸ್ಟ್ರಾಕ್ಟ್ ಇದೆ, ಟೆಕ್ಸ್ಟ್ ಟು ಸ್ಪೀಚ್ ಇದೆ, ವಾಯ್ಸ್ ಓವರ್ ಇದೆ. ಸೊ ಈ ಥರ ತುಂಬ ಆಪ್ಷನ್ಸ್ ಇದೆ ಇದರಲ್ಲಿ. ನಿಮಗೆ ಫೀಚರ್ ಕೂಡ ಚೆನ್ನಾಗಿದೆ. ಆಟೋ ಮ್ಯೂಸಿಕ್ ಕೂಡ ಇದೆ ಇದರಲ್ಲಿ, ಎ ಐದು. ಸೊ ನೀವು ಅದನ್ನು ಕೂಡ ನೀವು ಪರ್ಚೇಸ್ ಮಾಡ್ತೀನಿ ಅಂತಂದರೆ ಪೇಡ್ ವರ್ಷನಲ್ಲಿ ಆಟೋ ಮ್ಯೂಸಿಕ್ ಸಿಗುತ್ತೆ ನಿಮಗೆ. ಸೊ ನೆಕ್ಸ್ಟ್ ಹೋಗೋದಾದರೆ ಇದರಲ್ಲಿ ಎಫೆಕ್ಟ್ಸ್ ಇದೆ. ಎಫೆಕ್ಟ್ಸಲ್ಲಿ ನೀವು ಕ್ಲಿಕ್ ಮಾಡಿ ನೋಡಿದ್ರೆ ಈ ಥರ ಎಫೆಕ್ಟ್ಸ್ ನಿಮಗೆ ಕಾನ್ಸೆಪ್ಟ್ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ಇಲ್ಲಿ ಫ್ರೀ ಆಫ್ ಕಾಸ್ಟ್ ಇದೆ. ತುಂಬ ಇದೆ ಇದರಲ್ಲಿ. ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊತೀನಿ ನಾವು. ಡಿಪೆಂಡ್ ಆನ್ ಯುವರ್ ಮೋಡ್. ಆಮೇಲೆ ಈಗ ಮೋಡ್ ಅಂತ ನಾನು ಸೆಲೆಕ್ಟ್ ಮಾಡ್ತೀನಿ. ಈ ಥರ ಎಲ್ಲ ಬರುತ್ತೆ. ಸೊ ಎಲ್ಲ ಬೇಸಿಕ್ ಇದೆ ಇದರಲ್ಲಿ. ಬೇಸಿಕ್ ಕೂಡ ಇದೆ. ನಿಮ್ಗೆ ಯಾವ್ದು ಬೇಕೋ ಆ ಥರ ಚೂಸ್ ಮಾಡ್ಕೊಳ್ಳಿ. ಆಮೇಲೆ ಇದರಲ್ಲಿ ಯಾವುದಾದ್ರೂ ಒಂದು ಚೂಸ್ ಮಾಡ್ತೀನಿ. ಸಪೋಸ್ ಈ ಥರ ಇಲ್ಲಿ ಗ್ಲಾಸ್ ಅಂತ ಇದೆ ಬಿಡ್ರಿ, ಚೂಸ್ ಮಾಡಿದೆ. ಸೊ ಈ ಥರ ಮ್ಯಾಗ್ನಿಫೈಯರ್ ನಿಮ್ಗೆ ಇಲ್ಲಿ ಬಂದ್ಬಿಡುತ್ತೆ. ಯಾವ್ದಂತ ಕೇಳ್ತಾ ಇದ್ದೀರಾ? ಬನ್ನಿ ನೋಡೋಣ. ಸೊ ಈ ಥರ ಎಲ್ಲ ಆಪ್ಷನ್ಸ್ ನಿಮಗೆ ಸಿಗುತ್ತೆ. ಡಿಲೀಟ್ ಮಾಡೋದಂತಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ನೀವು ಇಲ್ಲಿ ಡಿಲೀಟ್ ಆಪ್ಷನ್ ಅಂತ ಕೊಟ್ಟರೆ ಅದು ಹೋಗ್ಬಿಡುತ್ತೆ. ಸರಿನಾ? ಸೊ ನೀವು ಎಫೆಕ್ಟ್ಸ್ ಎಲ್ಲ ನೋಡಿದ್ರಿ ಇವಾಗ. ಸೊ ಕ್ಯಾಪ್ಷನ್, ಕ್ಯಾಪ್ಷನ್ ಅಂತ ಇದೆ. ನೀವು ಟೆಕ್ಸ್ಟ್ ಹಾಕೋಬಹುದು. ನಿಮಗೆ ಯಾವ ಥರ ಟೆಕ್ಸ್ಟ್ ಬೇಕು, ಆ್ಯಡ್ ಟೆಕ್ಸ್ಟ್ ಇದೆ. ಈಗ ಸಪೋಸ್ ಇಷ್ಟೊಂದು ಕಲರ್ ಕೊಟ್ಟಿದ್ದಾನೆ, ಇಷ್ಟೊಂದು ಇದನ್ನು ಕೊಟ್ಟಿದ್ದಾನೆ ನಿಮಗೆ. ಇಲ್ಲಿ ಟೆಕ್ಸ್ಟ್ ಅಂತ ಹಾಕೊಂಡಿದ್ದೀನಿ ನಾನು. ಇಲ್ಲಿ ಎಂಟ್ರ್ ಮಾಡಬಹುದು. ನೀವು ನಿಮ್ಗೇನು ಬೇಕಾದರೂ ಎಂಟ್ರ್ ಮಾಡಿ. ನನ್ನ ಹೆಸರು ನಾನು ಎಂಟ್ರಿ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ ಈ ಥರ ಇರುತ್ತೆ. ಸೊ ನೀವು ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ನಿಮಗೆ ಫೌಂಟ್ ಸ್ಟೈಲ್ ಯಾವ ಥರ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು ಇಲ್ಲಿ. ಆಮೇಲೆ ಟೆಂಪ್ಲೇಟ್ಸ್ ಇದಾವೆ ಇದರಲ್ಲಿ. ಟೆಂಪ್ಲೇಟ್ ಯೂಸ್ ಮಾಡ್ಕೋಬೋದು. ಬಟ್ ಇದು ನೀವು ಪೇಡ್ ವರ್ಷನಲ್ಲಿ ಮಾಡ್ಕೋಬೋದು. ಸೊ ನಿಮಗೆ ಕಸ್ಟಮ್ ಇಷ್ಟೇ ಸಾಕಂತಂದರೆ ನೀವು ಹೋಗ್ಬೋದು ಇದರಲ್ಲಿ. ಸೊ ನೋಡಬಹುದು ನೀವು ಇಲ್ಲಿ. ಸೊ ನಾನೀಗ ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ನನ್ನ ಟೆಕ್ಸ್ಟು ಇಲ್ಲಿ ಬರ್ತಾ ಇದೆ ನೋಡಿ. ಯಾವುದಂತ ಕೇಳ್ತಾ ಇದ್ದೀರಾ? ಸೊ ಇಲ್ಲಿ ಟೆಕ್ಸ್ಟ್ ನೋಡಬಹುದು ನೀವು. ಓಕೆ,
ಸೊ ಇದರಲ್ಲಿ ತುಂಬ ಫೀಚರ್ ಇದೆ, ನಿಮಗೆ ಯಾವ ಥರ ಬೇಕೋ ಆ ಥರನ ಮಾಡ್ಕೋಬೋದು. ಸಪೋಸ್ ನೀವು ಇದನ್ನು ಈಗ ಆ್ಯನಿಮೇಷನ್ ಅಂತ ಇದೆ, ಇಲ್ಲಿ ಆ್ಯನಿಮೇಷನ್ ಥರ ಕೊಡಬಹುದು, ಇನ್ನು ಔಟು, ಸೊ ಕಾಂಬೋ ಅಂತ ಇದೆ. ಸೊ ಯಾವುದಾದ್ರೂ ಚೂಸ್ ಮಾಡ್ಕೋಬೋದು. ಸೊ ಆ ಥರ ಆಪ್ಷನ್ ಇದೆ. ಆಮೇಲೆ ಕ್ರಾಪ್ ಆಪ್ಷನ್ ಇದೆ. ಇದರಲ್ಲಿ ನಿಮಗೆ ಮಿರರ್ಸ್ ಕಾಣಿಸುತ್ತೆ, ಫ್ಲಿಪ್ಪು ರೊಟೇಟು ಮಿರರ್ಸ್ ಕಾಣಿಸುತ್ತೆ. ಆಮೇಲೆ ನಿಮಗೆ ಇಲ್ಲಿ ಸ್ಪೀಡ್ ಬಗ್ಗೆ ಇದೆ ನೋಡಿ, ನಾನು ಅವಾಗಲೇ ಮಾತಾಡಿದ್ನಲ್ಲ ಸ್ಪೀಡ್ ಬಗ್ಗೆ. ಸೊ ಈ ಕರ್ವ್ಸ್ ಬಂದ್ಬಿಟ್ಟು ನಿಮಗೆ ಏನು ಹೇಳುತ್ತಪ್ಪ ಅಂತಂದರೆ, ಸ್ಪೀಡ್ ನಿಮಗೆ ಎಷ್ಟು ಬೇಕು ಅಂತಂದರೆ ನೀವು ಜಾಸ್ತಿ ಈಗ 2x ಇಟ್ಕೋಬಹುದು, 3x ಇಟ್ಕೋಬಹುದು, 4x 5x ಹಂಗೆ ನೀವು 10x ವರೆಗೂ ಇಟ್ಕೋಬಹುದು. ಹಂಗೆ ನೀವು ಸ್ವಲ್ಪ ಸ್ಲೋ ಡೌನ್ ಮಾಡ್ಬೇಕಂದ್ರೆ ವಿಡಿಯೋನ, ಸೊ ನೀವು ಇಲ್ಲಿ ಕೂಡ ನೋಡಬಹುದು 1x ವರೆಗೂ 0.1x ವರೆಗೂ ಇಟ್ಕೋಬಹುದು. ಸೊ ಇದು ಆಪ್ಷನ್ ಚೆನ್ನಾಗಿದೆ. ನಾರ್ಮಲ್ಗೆ ಹೋದ್ರೆ ನಿಮ್ಗೆ ಇಲ್ಲೂ ಕೂಡ ಹಂಗೆ ಸೇಮ್ ಬರುತ್ತೆ. ಸೊ ಇಲ್ಲಿ ಕರ್ವ್ ಇರೋದ್ರಿಂದ ನಿಮಗೆ ತುಂಬ ಈಸಿ ಆಗಿರುತ್ತೆ. ಆಮೇಲೆ ಸ್ಲೋ ಮೋಷನ್ ಕೂಡ ಸ್ಮೂತ್ ಫಿನಿಶಿಂಗ್ ಎಲ್ಲ ಸಿಗುತ್ತೆ. ಬಟ್ ಡಿಪೆಂಡ್ ಆನ್ ಯುವರ್ ಫ್ರೇಮ್, ಯಾವ್ದು ಫ್ರೇಮ್ ಎಷ್ಟು FPS ಇಟ್ಕೊಂಡಿದ್ದೀರಾ ಅಂತ ಅಂದ್ಬಿಟ್ಟು ಡಿಪೆಂಡ್ ಆಗುತ್ತೆ. ಸೊ ನಾನಿಲ್ಲಿ ಸಿಂಪ್ಲಿ ನನಗೇನು ಸ್ಲೋ ಡೌನಲ್ಲಿ ಏನೂ ಮಾಡ್ತಾ ಇಲ್ಲ, ಜಸ್ಟ್ ನಿಮಗೆ ತೋರ್ಸಕ್ಕೆ ನಾನು ಈ ಥರ ಇದು ಮಾಡ್ತಾ ಇದ್ದೀನಿ. ಸೊ ತುಂಬ ಆಪ್ಷನ್ಸ್ ಇದೆ. ನಿಮಗೆ ವ್ಯಾಲ್ಯೂಮಲ್ಲಿ ಹೋದ್ರೆ ನಿಮಗೆ ಕಡಿಮೆ ಮಾಡೋದು ಜಾಸ್ತಿ ಮಾಡೋದು ಎಲ್ಲ ವ್ಯಾಲ್ಯೂಮ್ ಮಾಡ್ಕೋಬೇಕಲ್ಲ. ಹಾಯ್ ಹಲೋ ನಮಸ್ತೆ. ಸೊ ನೋಡಬಹುದು ಇಲ್ಲಿ ಕಡಿಮೆ ಆಗುತ್ತೆ. ಫೇಡ್ ಇನ್ ಇದೆ, ಫೇಡ್ ಔಟ್ ಇದೆ ಇದರಲ್ಲಿ. ಸೊ ಈ ಥರ ಆಪ್ಷನ್ ಇದೆ ಇದರಲ್ಲಿ. ಆಮೇಲೆ ನಿಮಗೆ ಮಾಸ್ಕಿಂಗ್ ಮಾಡೋಕ್ಕೆ ಆಪ್ಷನ್ಸ್ ಇದ್ದಾವೆ. ಸೊ ಮಾಸ್ಕಿಂಗ್ ಕೂಡ ಮಾಡ್ಬೋದು ಇಲ್ಲಿ. ಆಮೇಲೆ ನಿಮಗೆ ಬಂದ್ಬಿಟ್ಟು ಇಲ್ಲಿ ಕಟ್ಔಟ್ ಅಂತ ಇದೆ. ಸೊ ಇದು ಬಂದ್ಬಿಟ್ಟು ಇಲ್ಲೆಲ್ಲ ಇದೆ ನೋಡಿ. ಸೊ ನಿಮ್ಗೆ ಯಾವ ಥರ ಈಸಿ ಆಗುತ್ತೋ ಆ ಥರನ ಮಾಡ್ಕೊಳ್ಳಿ. ಕ್ರೋಮಾ ಕೀ ಇದರಲ್ಲಿ ಇದೆ. ಸೊ ಕ್ರೋಮಾ ಕೀ ಬಂದ್ಬಿಟ್ಟು ಪೇಡ್ ವರ್ಷನ್. ಯಾವ್ದು ಇಲ್ಲಿ ಡೈಮಂಡ್ ಥರ ಕಾಣಿಸುತ್ತೆ ನೋಡಿ, ಅದು ಡೈಮಂಡ್ ಥರ ಬಂದ್ಬಿಟ್ಟು ಪೇಡ್ ವರ್ಷನ್. ಸೊ ಇದರಲ್ಲಿ ಆ ಥರ ಇದೆ. ಸೊ ಇಲ್ಲೊಂದು ವ್ಯಾಲ್ಯೂಮ್ ಬಟನ್ ಕಾಣಿಸ್ತಿದೆ ನೋಡಿ ಟೈಮ್ ಲೈನಲ್ಲಿ, ಇಲ್ಲಿ ನಾನು ತೋರಿಸ್ತಿದ್ದೀನಿ ವ್ಯಾಲ್ಯೂಮ್ ಬಟನ್ನು. ನಿಮ್ಗೆ ಪರ್ಟಿಕ್ಯುಲರ್ ಆಗಿ ಈ ಫುಲ್ ಲೈನ್ ನೀವು ವ್ಯಾಲ್ಯೂಮ್ ಬೇಡ, ನನಗೆ ಓನ್ಲಿ ವಿಡಿಯೋ ಮಾತ್ರ ಇರಲಿ ಅಂತ ಅಂದಾಗ ಇದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಮ್ಯೂಟ್ ಆಗುತ್ತೆ. ಇಲ್ಲ ಇದು ಕ್ಲಿಕ್ ಮಾಡಿದ್ರೆ ಇನ್ನೊಂದ್ಸತಿ ಅನ್ಮ್ಯೂಟ್ ಆಗುತ್ತೆ. ಸೊ ಸಪೋಸ್ ನೀವು ಇಲ್ಲಿ ಕಟ್ ಮಾಡಿದ್ದೀರಾ ಅಂತ ಅನ್ಕೊಳ್ಳಿ, ಈಗ ಸ್ಪ್ಲಿಟ್ ಮಾಡ್ತೀರಾ ಅನ್ಕೊಳ್ಳಿ ಈಗ ವಿಡಿಯೋನ. ಸೊ ವಿಡಿಯೋ ಮೇಲೆ ಕ್ಲಿಕ್ ಮಾಡಬೇಕು, ಸ್ಪ್ಲಿಟ್ ಮಾಡಿದ್ರೆ ಈ ಪರ್ಟಿಕ್ಯುಲರ್ ಮಾತ್ರ ನನಗೆ ವ್ಯಾಲ್ಯೂಮ್ ಕಡಿಮೆ ಬೇಕು ಈ ಇದ್ರದ್ದು. ಸೊ ಅವಾಗ ಏನು ಮಾಡ್ಬೇಕಂದ್ರೆ ಇಲ್ಲಿ ನೀವು ಕಡಿಮೆ ಮಾಡ್ಕೋಬಹುದು, 0 ಇಟ್ಕೋಬಹುದು. ಅದ್ರದ್ದು ಮಾತ್ರ ನಿಮಗೆ ಬರೋದಿಲ್ಲ. ಸೊ ಈ ಥರ ಬರೋದು ಇನ್ನೊಂದು ಮಾತಾಡ್ತಿರೋದು. ಸೊ ನೋಡಿದ್ರಲ್ಲ, ಇವಾಗ ಮ್ಯೂಟ್ ಆಯಿತು. ಇದ್ರದ್ದು ಮಾತ್ರ ಸೆಕ್ಷನ್ ಮಾತ್ರ ಮ್ಯೂಟ್ ಆಗಿದೆ. ಸೊ ಈ ಥರ ಆಪ್ಷನ್ಸ್ ಇದೆ ತುಂಬ ಇದರಲ್ಲಿ. ಸೊ ಈಸಿ ಆಗಿದೆ. ಆಮೇಲೆ ಕಾಪಿ ಮಾಡ್ಬೋದು, ರಿಪ್ಲೇಸ್ ಮಾಡಬಹುದು, ನೀವು ಒಪಾಸಿಟಿನ ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಓವರ್ಲೇ ಇದೆ ಇದ್ರೊಳಗಡೆ. ಸೊ ಓವರ್ಲೇ ಕೂಡ ಯೂಸ್ ಮಾಡ್ಕೋಬಹುದು. ಯಾವ ಥರ ಇದೆ ನೋಡಿ ಇಲ್ಲಿ. ಸೊ ಓವರ್ಲೇ ಒಳಗಡೆ ನಿಮಗೆ ಹೆಂಗೆ ಇಟ್ಕೋಬೇಕು ಹಂಗೆ ಇಟ್ಕೋಬಹುದು. ಆಮೇಲೆ ಫಿಲ್ಟರ್ಸ್ ಇದೆ, ಫಿಲ್ಟರ್ಸ್ ಯೂಸ್ ಮಾಡ್ಕೋಬಹುದು. ಸೊ ತುಂಬ ಆಪ್ಷನ್ಸ್ ಇದೆ ಇದರಲ್ಲಿ. ನಿಮಗೆ ಯಾವ ಥರ ಬೇಕೋ ಆ ಥರನ ಯೂಸ್ ಮಾಡ್ಕೋಬಹುದು ಇದರಲ್ಲಿ. ಸೊ ನೋಡಿ ರಿವರ್ಸ್ ಆಪ್ಷನ್ ಇದೆ ಇಲ್ಲಿ, ನಿಮ್ಗೆ ರಿವರ್ಸ್ ಕೂಡ ಸಿಗುತ್ತೆ. ಫ್ರೀಸ್ ಫ್ರೇಮ್ ಸಿಗುತ್ತೆ, ಫ್ರೀಸನ್ನು ಮಾಡ್ಕೋಬಹುದು. ಸೊ ತುಂಬ ಆಪ್ಷನ್ಸ್ ಇದೆ. ನಿಮಗೆ ಇದು ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ. ಸೊ ದಯವಿಟ್ಟು ನೀವು ಕೂಡ ಹೋಗಿ ಇದನ್ನು ಚೆಕ್ಔಟ್ ಮಾಡಿ, ನಿಮಗೂ ಕೂಡ ಈಸಿ ಆಗುತ್ತೆ. ವಿಡಿಯೋ ಎಡಿಟಿಂಗ್ ಯಾರ್ಯಾರು ಮಾಡ್ತಾ ಇದ್ದಾರೋ ಅವ್ರಿಗೊಂದು ಇದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು ನಾನು. ಸೊ ದಯವಿಟ್ಟು ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸಪೋಸ್ ನೀವು ವಿಡಿಯೋನ ಆ್ಯಡ್ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ ಅಂತಂದ್ರೆ ಇಲ್ಲಿ ನೀವು ಲಾಸ್ಟಿಗೆ ಹೋಗ್ಬಿಟ್ಟು ಆ್ಯಡ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಆ್ಯಡ್ ಅಂತಂದ್ರೆ ಇಲ್ಲಿ ಪ್ಲಸ್ ಇದೆ ನೋಡಿ, ಇಲ್ಲಿ ಸೈಡ್ಗೆ ಪ್ಲಸ್ ಇದೆ. ನೀವು ಹೋಗ್ಬಿಟ್ಟು ಮತ್ತೆ ಆ್ಯಡ್ ಮಾಡ್ಕೋಬಹುದು. ಸಪೋಸ್ ನಾನು ಇದನ್ನ ಆ್ಯಡ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಅಂದ್ರೆ ಸೆಲೆಕ್ಟ್ ಮಾಡ್ಬಿಟ್ಟು ಆ್ಯಡ್ ಮಾಡ್ತೀನಿ. ಸೊ ಇಲ್ಲಿ ಫೈನಲ್ ಆಗಿ ಇಲ್ಲಿ ಆ್ಯಡ್ ಆಗುತ್ತೆ. ಸೊ ಈ ಥರ ಆ್ಯಡ್ ಆಗುತ್ತೆ. ಇಲ್ಲಿ ಪ್ಲಸ್ ಸಿಂಬಲ್ ಇದೆ ನೋಡಿ, ಅಲ್ಲಿ ಆ್ಯಡ್ ಅಂತ ಕೊಡಬೇಕು. ಸೊ ಅದನ್ನ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ನಿಮ್ಗೆ ಅಲ್ಲಿ ಮೀಡಿಯಾಗೆ ತೊಗೊಂಡು ಹೋಗುತ್ತೆ. ಅಲ್ಲಿ ನೀವು ಚೂಸ್ ಮಾಡಿಕೊಂಡು ಸೆಲೆಕ್ಟ್ ಮಾಡ್ಕೋಬಹುದು ಯಾವ್ದು ಬೇಕಂತ. ಆವಾಗಲೇ ಹೇಳಿದ್ನಲ್ಲ ಓವರ್ಲೇ ಅಂತ ಅಂದ್ಬಿಟ್ಟು, ನೀವು ಓವರ್ಲೇ ಮಾಡಿದ್ರೆ ಸೊ ಈ ಥರನ ಡ್ರ್ಯಾಗ್ ಮಾಡಿಕೊಂಡು ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಹಾಕೋಬಹುದು. ಅದೊಂದು ಆಪ್ಷನ್ ಇದೆ. ಆಮೇಲೆ ಇಲ್ಲಿ ಓವರ್ಲೇ ಅಂತ ಬರುತ್ತೆ. ಸೊ ಇಲ್ಲಿ ಓವರ್ಲೇ ಇದೆ ನೋಡಿ ಕೆಳಗಡೆ. ನಾನು ಓವರ್ಲೇ ಅಂತ ಹಾಕೊಂಡಿದ್ದೀನಿ ಈಗ. ಸೊ ಇಲ್ಲಿ ಕೆಳಗೆ ಬಂದ್ಬಿಟ್ಟಿದೆ ಈಗ ಓವರ್ಲೇ ಅಂತ ಅಂದ್ಬಿಟ್ಟು. ಸೊ ನೀವು ನೋಡ್ಬೋದು ಇಲ್ಲಿ ಮಾತಾಡ್ತಿರೋದು ಫೈನಲಿ ರ್ಯಾಪ್ ಅಪ್ ಆಗ್ಬಿಟ್ಟಿದೆ ಯಾವ್ದಂತ. ಸೊ ನೋಡ್ಬೋದಲ್ಲ ಇಲ್ಲಿ ಕೆಳಗಡೆ ನೋಡಿ ಓವರ್ಲೇ ಆಗ್ಬಿಟ್ಟಿದೆ ಇಲ್ಲಿ. ಸೊ ಈ ಥರ ನೀವು ಮಾಡಬಹುದು ಅದನ್ನು. ಸೊ ಡಿಲೀಟ್ ಬೇಕಂದ್ರೆ ಡಿಲೀಟ್ ಮಾಡ್ಕೋಬಹುದು. ಮತ್ತೆ ಇಲ್ಲಿ ಡೈಮಂಡ್ ತರ ಕಾಣಿಸ್ತಾ ಇದೆ ನೋಡಿ, ಅದನ್ನ ನೀವು ಇನಿಷಿಯಲಿ ನೀವು ತಗೊಂತೀರಲ್ಲ ವಿಡಿಯೋನ, ಅದೇ ಟೈಮಲ್ಲಿ ಇದನ್ನ ಪ್ರೆಸ್ ಮಾಡಿ. ಪ್ಲಸ್ ಅಲ್ಲಿ ಇರಬೇಕಿದು. ಈಗ ಮೈನಸ್ ಪ್ಲಸ್ ಅಂತ ಬಂತು, ಇಲ್ಲಿ ನಾನು ಕ್ಲಿಕ್ ಮಾಡಿದೆ, ಡೈಮಂಡ್ ಸಿಂಬಲ್ ಇದೆ ನೋಡಿ ಇಲ್ಲಿ ಮೇಲ್ಗಡೆ. ಸೊ ಅದನ್ನ ಕ್ಲಿಕ್ ಮಾಡಬೇಕು. ಅದನ್ನ ಕ್ಲಿಕ್ ಮಾಡಿದ್ರೆ ಈ ಫೀಚರ್ಸ್ ಎಲ್ಲ ಎನೇಬಲ್ ಆಗುತ್ತೆ. ಸೊ ನೀವು ಎನೇಬಲ್ ಆಗುತ್ತೆ. ಪ್ಲಸ್ ನೀವು ಯಾವ್ದಾದ್ರು ಯೂಸ್ ಮಾಡ್ಕೋಬಹುದು. ಅದು ಹೇಳುತ್ತೆ ಪೇಡ್ ವರ್ಷನ್ ಅಂತ ಅಂದ್ಬಿಟ್ಟು ಜಸ್ಟ್ ಫಾರ್ ಟ್ರೈ ಅಂತ ಕೊಡಿ ನೀವು. ಸೊ ಎಲ್ಲಾನು ಯೂಸ್ ಮಾಡ್ಕೋಬಹುದು ಇದರಲ್ಲಿ. ಕೆಲವೊಂದಕ್ಕೆ ರೆಸ್ಟ್ರಿಕ್ಷನ್ ಇದೆ, ಬಟ್ ಎಲ್ಲದನ್ನು ಯೂಸ್ ಮಾಡ್ಕೋಬಹುದು ಇದರಲ್ಲಿ. ಆಮೇಲೆ ನೀವು ಎಕ್ಸ್ಪೋರ್ಟ್ ಮಾಡ್ಕೋಬೇಕಪ್ಪ, ಈಗ ಎಲ್ಲ ಮುಗೀತು ನಂದು ವಿಡಿಯೋ ಎಡಿಟಿಂಗು, ಈಗ ಎಕ್ಸ್ಪೋರ್ಟ್ ಮಾಡ್ಬೇಕಂತಂದ್ರೆ ಮೇಲ್ಗಡೆ ಇಲ್ಲಿ ಎಕ್ಸ್ಪೋರ್ಟ್ ಅಂತ ಕಾಣಿಸುತ್ತೆ ನೋಡಿ. ಒಂದ್ಸತಿ ಕ್ಲಿಕ್ ಮಾಡಿ ನೋಡ್ತೀನಿ ನೋಡಿ ಇಲ್ಲಿ.
ಸೊ ಎಕ್ಸ್ಪೋರ್ಟ್ ಅಂತ ಬಂದರೆ ಈ ಥರ ಬರುತ್ತೆ ನಿಮಗೆ ಇಂಟರ್ಫೇಸು. ಸೊ ಏನಪ್ಪ ಈಗ 7 days ಫ್ರೀ ಟ್ರಯಲ್ ಅಂತ ಹೇಳ್ತಾ ಇದ್ದೇನೆ ಅಂತ ಅನ್ಕೊಂಡಿದ್ದೀರಾ? ಸೊ ಅವ್ನು ಹೇಳ್ತಾ ಇರ್ತಾನೆ, ನೀವು ಏನು ಮಾಡಬೇಕಪ್ಪ ಅಂತಂದರೆ ವಾಚ್ ಆ್ಯಡ್ಸ್ ಟು ಅನ್ಲಾಕ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಅವನೇ ಎಕ್ಸ್ಪೋರ್ಟ್ ಮಾಡ್ಬಿಡ್ತಾನೆ. ಸೊ ಈ ಥರ ಬರುತ್ತೆ. ಸೊ ನೋಡಬಹುದು ಇಲ್ಲಿ ಎಕ್ಸ್ಪೋರ್ಟ್ ಆಗ್ತಾ ಇದೆ. ಸೊ ಏನು ಮಾಡಬೇಕಾಗಿಲ್ಲ, ಆಲ್ರೆಡಿ ಎಕ್ಸ್ಪೋರ್ಟ್ ಅಂತ ಕೊಟ್ಬಿಟ್ರೆ ಸಾಕು ಅದನ್ನು. ಸೊ ಕಂಪ್ಲೀಟ್ ಇದು ಎಕ್ಸ್ಪೋರ್ಟ್ ಆಗಿದ್ಮೇಲೆ ನೀವು ಇದರಲ್ಲಿ ನೋಡ್ಬೋದು, ಫೈಲ್ ಮ್ಯಾನೇಜರಲ್ಲಿ ನೋಡಬಹುದು. ಸೊ ಇನ್ನೊಂದು ಏನಪ್ಪ ಇದು ಹಿಡನ್ ಫೀಚರ್ ಅಂತ ಹೇಳ ಇದ್ರದ್ದು. ಸೊ ಈಗ ನೀವು ನೋಡಬಹುದು ಇಲ್ಲಿ ಟ್ರ್ಯಾಕ್ಸ್ ಎಲ್ಲ ನಾನು ಆ್ಯಡ್ ಮಾಡಿದ್ದೀನಿ. ಸೊ ಇದೆಲ್ಲ ತೋರಿಸ್ತಾ ಇದೆ ಇಲ್ಲಿ. ಸೊ ಈ ಥರ ತೋರಿಸ್ತಾ ಇರುತ್ತೆ. ನಾನು ಎಡಿಟ್ ಮಾಡ್ತಾ ಇರೋದು ಟ್ಯಾಬಲ್ಲಿ. ಸೊ ಈ ಥರ ಇಂಟರ್ಫೇಸ್ ತೋರಿಸುತ್ತೆ. ಮೊಬೈಲಲ್ಲಿ ಇನ್ನೊಂದು ಸ್ವಲ್ಪ ಚಿಕ್ಕದಾಗಿ ತೋರಿಸುತ್ತೆ. ಅದರಲ್ಲಿ ನೋಡಿದ್ರಲ್ಲ ಇದರಲ್ಲಿ ಏನೇನು ಫೀಚರ್ಸ್ ಇದೆ ಅಂತ ಅಂದ್ಬಿಟ್ಟು. ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ. ಸೊ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಸಬ್ಸ್ಕ್ರೈಬ್ ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಫ್ರೀ ಇರುತ್ತೆ, ಆದರೆ ನಮಗೆ ಅದು ಹೆಲ್ಪ್ಫುಲ್ ಆಗುತ್ತೆ. ಸೊ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ